9 to 5 ಜಾಬ್ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಟೈಮ್ ಇರೋ ಜಿಮ್ ಅಲ್ಲಿ ಸ್ಪೆಂಡ್ ಮಾಡಕ್ಕೆ ಅವ್ರಿಗೆ ಟೈಮ್ ಸಿಗಲ್ಲ. ಸೊ ಇಂಥವ್ರಿಗೆ ಈ ತರ ಮಾಡ್ಕೊಂಡ್ ಬರ್ತಾರೆ, ಅದು ರೈಟ್ ಆ ರಾಂಗ್ ಅಂತ ಗೊತ್ತಾಗ್ಬೇಕಾಯ್ತು. ಸ್ವಲ್ಪ ಭಯ, ಯಾಕಂದ್ರೆ 1-2 ಸಲ ಹಾಕೊಂಡಿದೀನಿ ಮೇಲೆ. ಹೌದಾ? ಆಕ್ಚುಲಿ ನಮ್ ಬಾಡಿ ಮತ್ತೆ ಗಾಡಿ ಎರಡು ಒಂದೇ. ಈ ಹಿಪ್ ರೊಟೇಷನ್ ಎಡಿಟ್ ಮಾಡೋದು ಮೊಬಿಲಿಟಿ, ಆಮೇಲೆ ನಮ್ದು ನಾವ್ ಯಾವ್ದೇ ಎಕ್ಸರ್ಸೈಸ್ ಮಾಡಕ್ಕೆ ನಮ್ ಮುಂಚೆ ವಾರ್ಮ್ ಅಪ್ ನ ಕರೆಕ್ಟ್ ಆಗಿ ಮಾಡ್ಬೇಕು. ವರ್ಕೌಟ್ ಮಾಡುವಾಗ ಯಾವ್ದೇ ಇಂಜುರೀಸ್ ಆಗದೆ ಇರ್ಲಿ ಅನ್ನೋ ಇದಕ್ಕೆ. ಆಮೇಲಿಂದ ಮಸಲ್ ಆಕ್ಟಿವೇಶನ್ ಚೆನ್ನಾಗುತ್ತೆ. ಅಂದ್ರೆ ನಮ್ದು ಜಾಯಿಂಟ್ಸ್ ಇರುತ್ತಲ್ಲ, ಆ ಜಾಯಿಂಟ್ಸ್ ಅಲ್ಲಿ ನಾವು ವಾರ್ಮ್ ಅಪ್ ಮಾಡಿದಾಗ ಫ್ಲೂಯಿಡ್ ರಿಲೀಸ್ ಆಗುತ್ತೆ. ಅಂದ್ರೆ ನಾವು ನಿಮ್ದು ಓವರ್ ಆಲ್ ಬಾಡಿ ಅಂದ್ರೆ ಫುಲ್ ಬಾಡಿ ವಾರ್ಮ್ ಅಪ್ ಮಾಡೋದ್ರಿಂದ ಫುಲ್ ಬಾಡಿ ಮಸಲ್ ಆಕ್ಟಿವೇಶನ್ ಚೆನ್ನಾಗುತ್ತೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಅಂದ್ರೆ ನಾವೊಂದ್ ಗಾಡಿ ಓಡಿಸ್ಬೇಕಾದ್ರೆ ಸ್ಟಾರ್ಟ್ ಮಾಡಿದಾಗ ನಾವ್ ಹೆಂಗೆ ವಾರ್ಮ್ ಅಪ್ ಮಾಡ್ತೀವಿ ಗಾಡಿಗೆ, ಕೋಲ್ಡ್ ಸ್ಟಾರ್ಟ್ ಮಾಡಿ 1-2 ನಿಮಿಷ ಸ್ಟಾರ್ಟ್ ಮಾಡಿ ಹೆಂಗ್ ಬಿಡ್ತೀವಿ ಗಾಡಿನ, ಆ ಇಂಜಿನ್ ಅಲ್ಲಿರೋ ಆಯಿಲ್ ಎಲ್ಲ ಹೆಂಗ್ ಸರ್ಕ್ಯುಲೇಟ್ ಆಗ್ಬೇಕು, ಸೇಮ್ ಅದೇ ತರ ಬ್ಲಡ್ ಫ್ಲೋ ಚೆನ್ನಾಗುತ್ತೆ. ಜಾಯಿಂಟ್ಸ್ ಅಲ್ಲಿ ಫ್ಲೂಯಿಡ್ ರಿಲೀಸ್ ಆಗೋದ್ರಿಂದ ಯಾವ್ದೇ ತರ ಇಂಜುರೀಸ್ ಆಗೋದಿಲ್ಲ. ಎಲ್ಲ ಜಿಮ್ ಬರಕ್ಕಿಂತ ಮುಂಚೆ ಮನೇಲೆ ಇವೆಲ್ಲ ಮಾಡ್ಕೊಂಡ್ ಬರ್ಬೋದಾ? ಇವಾಗ ನೀವು ಮನೆಯಿಂದ ಬರೋಷ್ಟರಲ್ಲಿ ನಿಮ್ ಬಾಡಿ ಆಲ್ಮೋಸ್ಟ್ ಕೂಲ್ ಡೌನ್ ಆಗಿರುತ್ತೆ. ಓಕೆ. ಫಸ್ಟ್ ವೇರಿಯೇಷನ್ ವಾರ್ಮ್ ಅಪ್ ಸೆಟ್, ಬಾರ್ಬೆಲ್ ಮಿಲಿಟರಿ ಪ್ರೆಸ್. ಎಲ್ಬೋ ಸ್ವಲ್ಪ ಮುಂದೆ ಇರ್ಲಿ, ಆ ಚಿನ್ ಗಿಂತ ಸ್ವಲ್ಪ ಕೆಳಗಿರ್ಲಿ ಅಷ್ಟೇ ಬಾರ್ಬೆಲ್. ಚೆಸ್ಟ್ ಅಪ್. ಹಾ, ವೆಯ್ಟ್ಸ್ ನೋಡ್ಕೊಂಡ್ ಮಾಡ್ಬೇಕಾ ಹೇಗೆ? ಬಿಕಾಸ್ ಅಪ್ಪರ್ ಬಾಡಿ ಫುಲ್ ಸಪೋರ್ಟ್ ಬರೋದೇ ಶೋಲ್ಡರ್ಸ್ ಇಂದ. ಒಂಚೂರು ಯಾಮಾರಿದ್ರು ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ನೋಡ್ಕೊಂಡ್ರೆ ಫಾರ್ಮ್ ಕರೆಕ್ಟ್ ಆಗಿದ್ರೆ ಏನ್ ತೊಂದ್ರೆ ಏನಿಲ್ಲ. ಫಾರ್ಮ್ ಕರೆಕ್ಟ್ ಆಗಿ ಬರ್ತಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡ್ ಮಾಡ್ಬೋದು. ಇವಾಗ ನಿಂತ್ಕೊಂಡ್ ಮಾಡ್ತಾ ಇದೀವಲ್ಲ ನಾವು, ಸೊ ಅದಕ್ಕೆ ಇವಾಗ ಫಾರ್ಮ್ ಕರೆಕ್ಟ್ ಆಗಿ ಬರ್ತಿಲ್ಲ ಅಂದ್ರೆ ಅವ್ರಿಗೆ ಸಪೋರ್ಟ್ಗೆ ಬೆಲ್ಟ್ ಹಾಕೊಂಡ್ ಮಾಡ್ಬೋದಾ? ಕೋರ್ ಬೆಲ್ಟ್ ಹಾಕಿದ್ರೆ ನಿಮ್ಗೆ ವೆಯ್ಟ್ ಜಾಸ್ತಿ ಆದಷ್ಟು ವೈಟ್, ಆಮೇಲೆ ನಿಮ್ದು ಬಾಡಿಲಿ ಆ ಸ್ಟೆಬಿಲಿಟಿ ಸಿಗುತ್ತೆ. ಬೆಲ್ಟ್ ಹಾಕೊಂಡ್ರೆ ಹೆವಿ ವೇಟ್ಸ್ ಮಾಡೋ ಬೆಲ್ಟ್ ಹಾಕಿದ್ರೆ ಸಾಕು. ಹೆವಿ ವೇಟ್ಸ್ ಮಾಡದೇ ಇದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ 1 or 2 ಸೆಟ್ಸ್ ನೀವು ವಿತೌಟ್ ಬೆಲ್ಟ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ಆಕ್ಚುಲಿ ನೀವು ಬೆಲ್ಟ್ ಹಾಕಿದ್ರೆ ಇನ್ನೂ ಜಾಸ್ತಿ ವೇಟ್ ಲಿಫ್ಟ್ ಮಾಡ್ಬೋದು. ಆಮೇಲೆ ರಿಸ್ಟಿಗೂ ಅಷ್ಟೇ, ರಿಸ್ಟ್ ಬ್ಯಾಂಡ್ ಹಾಕಿದ್ರೆ ನಿಮಗೆ ಈ ರಿಸ್ಟಿಗೆ ಸಪೋರ್ಟ್ ಸಿಗುತ್ತೆ. ಫೋರಾಮ್ ಮತ್ತೆ ರಿಸ್ಟ್. ನೆಕ್ಸ್ಟ್ ಹೇಳ್ದಂಗೆ ಬೆಲ್ಟ್ ಹಾಕೊಂಡ್ರೆ ಹಾಕೊಂಡ್ ಮಾಡಿ ಒಂದ್ 2-3 ಪುಷ್ ಜಾಸ್ತಿ ಹೋಗುತ್ತೆ, ಸಪೋರ್ಟ್ ಇರುತ್ತೆ, ಇಂಜುರಿ ಆಗೋ ಚಾನ್ಸಸ್ ಇರಲ್ಲ. ನಮ್ಮ ಬಾಡಿ ಅಷ್ಟೇ ಸ್ಟೇಬಲ್ ಆಗಿರುತ್ತೆ, ಶೇಕ್ ಆಗ್ತಾ ಇರಲ್ಲ. ನಾವ್ ಯಾವಾಗ ಬಿಟ್ಬಿಡ್ತೀವಿ ಅಂದ್ರೆ ನಾವು ಮಾಡ್ತಾರ ಫಾರ್ಮ್ ಕಳ್ಕೊಂಡು ಆದ್ಮೇಲೆ ನಾವ್ ಏನ್ ಮಾಡಿದ್ರು ವೇಸ್ಟ್ ಅನ್ಸ್ಬಿಡುತ್ತೆ. ಸೊ ಬಾಡಿನೂ ಗಿವ್ ಅಪ್ ಆಗ್ಬಿಡುತ್ತೆ ಅವಾಗ, ಆಮೇಲೆ ಭಯ ಆಗ್ಬಿಡುತ್ತೆ. ಹೌದು. ಶಬಾಷ್. 1. Very good. 5 more, come on. 3 more, come on. Yes, come on, ಹೋಗ್ತಾ ಇದೆ. Wonderful. ಶಬಾಷ್, ಹೀಗೆ ಹೋಗ್ತಾ ಇದೆ. Awesome. ಆಮೇಲೆ ಇನ್ನೊಂದು, ನಮ್ ತಲೆಯಲ್ಲಿ ಯಾವತ್ತೂ ನಾವು ಜಾಸ್ತಿ ಇಂಜುರಿ ಆಗುತ್ತೆ ಅನ್ನೋದನ್ನ ತೆಗೆದುಬೇಕು. ಯಾಕಂದ್ರೆ ನಮ್ಗೆ ಆಕ್ಸಿಡೆಂಟ್ ಆಗೋದು ಅಂತ ಗಾಡಿ ಓಡಿಸಕ್ಕಾಗಲ್ಲ. ತುಂಬಾ ಜನ ನನ್ನ ಕ್ಲೈಂಟ್ಸ್ ವಾರ್ಮ್ ಅಪ್ ಮಾಡಿ ಬಂದ ತಕ್ಷಣ ಅಂತ ಹೇಳಿದ್ರೆ ನನ್ ಮನೇಲೆ ಮಾಡ್ಕೊಂಡು ಬಂತೆ ಅಂತ. ಟೈಮ್ ಸೇವ್ ಆಗುದಲ್ಲ ಅವ್ರು ಬಂದ ತಕ್ಷಣ. ಇವಾಗ ಎಷ್ಟೋ ಜನ ಏನಂದ್ರೆ 9 to 5 ಜಾಬ್ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಟೈಮ್ ಇರೋ ಜಿಮ್ ಅಲ್ಲಿ ಸ್ಪೆಂಡ್ ಮಾಡಕ್ಕೆ ಅವ್ರಿಗೆ ಟೈಮ್ ಸಿಗಲ್ಲ. ಸೊ ಇಂಥವ್ರಿಗೆ ಈ ತರ ಮಾಡ್ಕೊಂಡ್ ಬರ್ತಾರೆ, ಅದು ರೈಟ್ ಆ ರಾಂಗ್ ಅಂತ ಗೊತ್ತಾಗ್ಬೇಕಾಯ್ತು ಅಷ್ಟೇ. ಮನೇಲಿ ಮಾಡೋದ್ರಿಂದ ತಪ್ಪೇನಿಲ್ಲ,
ಬಟ್ ಜಿಮ್ ಅಲ್ಲಿ ವಾರ್ಮ್ ಅಪ್ ಮಾಡಿದ ತಕ್ಷಣ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋದ್ರಿಂದ ಒಳ್ಳೇದು. ಮನೆಯಲ್ಲೇ ಮಾಡ್ಕೊಂಡ್ ಬಂದು ಆಮೇಲೆ ಮನೇಲಿ ನೀವ್ ಏನೇನ್ ಮಾಡ್ತೀರಾ ಅಂತ ನಮಗ್ ಗೊತ್ತಾಯಿರಲ್ಲ. ನಾವೊಂದ್ ಕೋಚ್ ಅಂದ್ಮೇಲೆ ನಾವ್ ಅಟ್ಲೀಸ್ಟ್ ನೀವೇನಾದ್ರು ರಾಂಗ್ ಮಾಡಿದ್ರೆ ನಮ್ ಮುಂದೆ ನಿಂತ್ಕೊಂಡು ಕರೆಕ್ಷನ್ ಮಾಡ್ತೀವಿ. ಮನೇಲಿ ನೀವೇನೇನೋ ಮಾಡ್ಕೊಂಡ್ ಬಂದ್ಬಿಟ್ಟು ನಾನು ಡೈಲಿ ಅದನ್ನೇ ಮಾಡ್ತಾ ಇರ್ತಾರೆ ತುಂಬಾ ಜನ. ಹೌದೌದು. ಹಿಂಗ್ ಕಾಲಲ್ಲಿ ಆಡ್ಸೋದು, ಕೈಯಲ್ಲಿ ಆಡ್ಸ್ಕೊಂಡು ವಾರ್ಮ್ ಅಪ್ ಮುಗೀತು. ವಾರ್ಮ್ ಅಪ್ ಮನೇಲೆ ಮಾಡ್ದೆ ಅಂತಾರೆ, ಏನ್ ಮಾಡಿದ್ರೆ ಗೊತ್ತಿರಲ್ಲ ಅವ್ರಿಗೆ. ಆತಣ್ಣ ಇಲ್ಲೇ ಇಟ್ಕೊಳ್ಳಿ. ಹಾ, ಇನ್ನ ಸ್ವಲ್ಪ ವೈಡ್. ಇದು ಯಾವ ಪಾರ್ಟಿಗೆ ತುಂಬಾ ನಿಮ್ಗೆ ಫೀಲ್ ಆಗೋದು? ಡಂಬಲ್ ಲ್ಯಾಟ್ರಲ್ ಡೆಲ್ಟ್ಸ್ ಇಲ್ಲ. ಈ ಎಕ್ಸರ್ಸೈಸ್ ನೇಮ್ಸ್ ಇರುತ್ತಲ್ಲ, ಹಾ, ಅದು ಆಲ್ಮೋಸ್ಟ್ ನಮ್ ಪೋಸ್ಚರ್ ಮತ್ತೆ ಮಸಲ್ ಕಾಂಬಿನೇಷನ್ ಆಗಿ ಎಕ್ಸರ್ಸೈಸ್ ಇಡೋದು. ಹೆಂಗೆ ಅಂದ್ರೆ ನಾವ್ ಇವಾಗ ಡಂಬಲ್ ಲ್ಯಾಟ್ರಲ್ ರೈಸ್ ಅಂದ್ರೆ ಡಂಬಲ್ ಯೂಸ್ ಮಾಡ್ತಾ ಇದೀವಿ. ಲ್ಯಾಟ್ರಲ್ ರೈಸ್ ಅಂದ್ರೆ ಆ ಮೂವ್ಮೆಂಟ್ ಲ್ಯಾಟ್ರಲ್ ರೈಸ್. ಎಲ್ಲೋ ಜಿಮ್ ಬರಕ್ಕಿಂತ ಮುಂಚೆ ಮನೇಲೆ ಇವೆಲ್ಲ ಮಾಡ್ಕೊಂಡ್ ಬರ್ಬೋದಾ? ನೀವೊಂದ್ ಗಾಡಿ ಎತ್ಕೊಂಡು ಟ್ರ್ಯಾಕಿಗೆ ಹೋಗಿರ್ತೀರಾ, ಬೈಕ್ ಅಥವಾ ಕಾರು. ಟ್ರ್ಯಾಕ್ ಅಲ್ಲಿ ನೀವು ಟ್ರ್ಯಾಕ್ ಡೇ ಇರುತ್ತೆ. ನಾನ್ ನಿನ್ನೆ ಮನೇಲೆ ಪ್ರಾಕ್ಟೀಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಿಮಗೆ ಟ್ರ್ಯಾಕಿಗೆ ಬಿಡಲ್ಲ. ಹೌದು, ಕರೆಕ್ಟ್. ಟ್ರ್ಯಾಕಿಗೆ ಬಿಟ್ಟಾಗ ಒಂದು ವಾರ್ಮ್ ಅಪ್ ಹೆಂಗಿರುತ್ತೋ ಅದೇ ತರನೇ ಸೇಮ್. ಆಕ್ಚುಲಿ ನಮ್ ಬಾಡಿ ಮತ್ತೆ ಗಾಡಿ ಎರಡು ಒಂದೇ. ನಾವು ಗಾಡಿ ನೋಡ್ಕೊಂಡ ಚೆನ್ನಾಗಿ ಬಾಡಿ ನೋಡ್ಕೊಳಲ್ಲ. ಸ್ವಲ್ಪ ಹಿಂದೆ ಕೂರಿ, ಲೆಗ್ಸ್ ವೈಡ್, ಫೂಟ್ ಕೆಳಗಿರ್ಲಿ. ಸ್ವಲ್ಪ ಹಿಂದೆ, ಮುಂದೆ ಲೀನ್ ಆಗಿ, ಬೆಂಡ್ ಆಗಿ. ಆಕ್ಚುಲಿ ಹಿಂದೆ ಈ ತರ ಸಪೋರ್ಟ್ ಯಾರೋ ಇದ್ರೆ ಮಾಡ್ಬೋದು. ಒಬ್ಬೊಬ್ಬರೇ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ನಾನು ಇವಾಗ ಬೆಂಚ್ ಪ್ರೆಸ್ ಎಲ್ಲ ಮಾಡ್ತಿರ್ತೀನಲ್ಲ, ಬೆಂಚ್ ಪ್ರೆಸ್ ಬೇರೆ ಸ್ಕ್ವಾಟ್ಸ್ ಈ ತರ ಇಲ್ಲಿ ಏನು ಸೇಫ್ಟಿ ಇಲ್ಲ. ಸ್ಕ್ವಾಟ್ ರ್ಯಾಕ್ ಅಲ್ಲಿ ಮಾಡಿದ್ರೆ ಒಂಚೂರು ಸೇಫ್ಟಿ ಇರುತ್ತೆ. ಬೆಂಚ್ ಪ್ರೆಸ್ ಡಂಬಲ್ ಎಲ್ಲ ಮ್ಯಾಕ್ಸ್ ವೇಟ್ ಮಾಡಿ ಆಗಿಲ್ಲ ಅಂದ್ರೆ ಕೆಳಗ್ ಬಿಟ್ಬಿಡ್ಬೋದು. ಬೆಂಚ್ ಪ್ರೆಸ್ ಹಂಗಲ್ಲ, ಮತ್ತೆ ನೀವು ಅಲ್ಲಿಗೆ ರ್ಯಾಕ್ ಮಾಡ್ಬೇಕು. ಓಕೆ. ಅದಕ್ಕೆ ಅದ್ ಮಾಡೋದು ನನಗೆ ಸ್ವಲ್ಪ ಭಯ. ಯಾಕೆ ಒಂದ್ 2 ಸಲ ಹಾಕೊಂಡಿದೀನಿ ಮೇಲೆ. ಹೌದಾ? ಅದಕ್ಕೆ ಇನ್ನೂ ಒಂದ್ ರೆಪ್ ಮಾಡೋಕ್ ಆಗುತ್ತೆ ಅಂದ್ರೂ ಕೂಡ ನಾನು ಟ್ರೈ ಮಾಡಕ್ ಹೋಗಲ್ಲ. ಯಾರಾದ್ರೂ ಇದ್ರೆ ಮಾಡ್ತೀನಿ, ಯಾಕಂದ್ರೆ ನನ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಅವ್ರು ಹಿಂದೆ ಮೇಲೆ ಫುಲ್ ಮಾಡ್ತಾರೆ. ಬೆಂಚ್ ಪ್ರೆಸ್, ಸ್ಕ್ವಾಟ್ಸ್ ಎಲ್ಲ ರ್ಯಾಕ್ ಇದ್ರೆ ಆರಾಮಾಗಿ ಹಿಂದೆ ಬಿಟ್ಬಿಡ್ಬೋದು. ಇಲ್ಲ ಫುಲ್ ಕೆಳಗ್ ಕುತ್ಕೊಂಡ್ರೆ ಅಲ್ಲಿ ರ್ಯಾಕ್ ಸಪೋರ್ಟ್ ಇರುತ್ತಲ್ಲ ಅಂತ. ಕರೆಕ್ಟಾ ಮಾಡ್ತಾ ಇರೋದು? ಲಾಕ್ ಮಾಡ್ಬೇಕಾ? ಪ್ರೆಸ್ ಮಾಡ್ಬೇಕಾ ಲಾಸ್ಟ್ ಅಲ್ಲಿ? ಎಲ್ಬೋ? ಹಾ ಹಾ.
ಅಂದ್ರೆ ನಿಮ್ದು ಮೊಬಿಲಿಟಿ ಹೆಂಗಿದೆ ಜಾಯಿಂಟ್ಸ್ ಓಕೆ. ಈ ಅಷ್ಟು ಬೇಕಾದ್ರೆ ನೀವು ತುಂಬಾ ಕ್ಲೋಸ್ ಆಗಿ ಇಟ್ಕೊಂಡು ಈ ರೊಟೇಷನ್ ಮಾಡಿದ್ರೆ ನಿಮ್ ಮೊಬಿಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಓಕೆ. ನನ್ ತುಂಬಾ ಕ್ಲೋಸ್ ಆಗಿ ಇಟ್ಕೊಂಡು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ವೈಡ್ ಇಟ್ಕೊಳ್ಳಿ ಬೇಕಾದ್ರೆ. ವೈಡ್ ಇಟ್ಕೊಂಡು ವಿತ್ ಈ ಎಲ್ಬೋನ ಲಾಕ್ ಮಾಡ್ಕೊಂಡು ಈ ತರ ಫ್ರಂಟ್ ಮತ್ತೆ ಬ್ಯಾಕ್ ರೊಟೇಷನ್ ಮಾಡಿ. ಹೇಳಿದ್ರೆ ಬೇಗ ರಿಸಲ್ಟ್ ಬರಬೇಕು ಅಂತ ತುಂಬಾ ಜನ ಬರ್ತಾರೆ. ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಎಷ್ಟು ಬೇಗ ಬೇಕು ರಿಸಲ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸ್ಪೆಕ್ಟ್ ಮಾಡೋದು ಕೆಟ್ಟದಲ್ಲ, ಬಟ್ ನೀವು ಅದೇ ತರ ಹಾರ್ಡ್ ವರ್ಕ್ ಮಾಡ್ಬೇಕು. ಎಷ್ಟೇ ಬೇಗ ಅಂದ್ರೆ ನಾವು ನ್ಯಾಚುರಲ್ ಆಗಿ ಮಾಡ್ತೀನಿ ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 3-4 years ಅಂದ್ರೆ ಬೇಕು. ಡೀಸೆಂಟ್ ಮಾಡ್ತೀರಾ, ಏನು ಇಲ್ಲ ನಿಮ್ಮ ಬಾಡಿಗೆ. ಇಲ್ಲ ಅಂದ್ರೆ ನಾನು ಆಲ್ಟರ್ನೇಟಿವ್ ಮೆಥಡ್ ಹೋಗ್ತೀನಿ, ಬೇಗ ನಾನು ಹಾರ್ಮೋನ್ಸ್ ಹೇಳಿದ್ರೆ ಬೇಗ ಬಿಲ್ಡ್ ಆಗುತ್ತೆ. ಯಾವ ತರ ಬೇಗ ಬಿಲ್ಡ್ ಆಗಿರುತ್ತೋ ಬಿಟ್ಟರೆ ನೀವು ಅದೇ ಅಷ್ಟೇ ಬೇಗ ಹೋಗ್ಬಿಡುತ್ತೆ. ಸೊ ಅದನ್ನ ನೀವೇನ್ ಹೇಳ್ತಾ ಇದೀರಾ, ಆತರ ಆ ಒಂದು ಮಾಡೋಕ್ಕೆ ಸ್ವಲ್ಪ ಮೇನ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಪೇಷನ್ಸ್ ಇಲ್ಲ ಅಂದ್ರೆ ಏನು ಮಾಡಲ್ಲ. ಬ್ರೈಟ್ನೆಸ್ ಸ್ವಲ್ಪ ಡಾರ್ಕ್ ಇದು ನೋಡಿ. ಹಾ. A few minutes later. ಈವ್ನಿಂಗ್ ಟೈಮ್ಸ್ ಈಗ ನಾನ್ ತಗೊಳ್ಳೋ ಪ್ರಿಯರ್ ಕಟ್ಟಲ್ಲಿ ಕೆಫಿನ್ ಜಾಸ್ತಿ ಇದೆ, ನಿದ್ದೆ ಬರೋದು ಲೇಟ್.